ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಮೊಬೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ವಿಡಿಯೋ ಸೆಕ್ಷನಲ್ಲಿ ಬರುವ ವೀಡಿಯೋಸ್ಗಳನ್ನ ಯಾವುದೇ ರೀತಿ ಅಪ್ಲಿಕೇಶನ್ ಇಲ್ದಿರಾನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಫೇಸ್ಬುಕ್ಕಿಂದಲೇ ನೀವು ಡೈರೆಕ್ಟಾಗಿ ಗ್ಯಾಲರಿಯಲ್ಲಿ ಸೇವ್ ಮಾಡೋ ಆಪ್ಷನ್ ಇರೋದಿಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನಿಂದ ಯಾವ ರೀತಿ ವೀಡಿಯೋಸ್ನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನೀವೇನು ಮಾಡ್ಕೋಬೇಕಾಗಿದೆ ಅಂದರೆ ನಿಮ್ಮ ಫೇಸ್ಬುಕ್ ಆ್ಯಪ್ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ವಿಡಿಯೋ ಸೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಇಷ್ಟೊಂದು ವೀಡಿಯೋಸ್ನ ಬರ್ತಾ ಇರ್ತದೆ. ಸೊ ಇದರಲ್ಲಿ ನಿಮ್ಗೆ ಯಾವುದೋ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಈಗ ಎಕ್ಸಾಂಪಲು, ಸೊ ನೋಡಿ, ಈ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ವಿಡಿಯೋನ ಡೌನ್ಲೋಡ್ ಮಾಡೋಕ್ಕೆ ಚೆಕ್ ಮಾಡ್ತೀನಿ. ಆದರೆ ಇಲ್ಲಿ ನೋಡಿ, ಲೈಕ್ ಇರುತ್ತೆ, ಕಮೆಂಟ್ ಇರುತ್ತೆ ಮತ್ತು ಶೇರ್ ಇರುತ್ತೆ. ಆದರೆ ಶೇರ್ ಮಾಡಿದ್ರೆ ಬರೀ ಲಿಂಕ್ ಮಾತ್ರ ನಾವು ಶೇರ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನು ಮೇಲೆ 3 ಡಾಟ್ ಇದೆಯಲ್ಲ, ಅದನ್ನ ಅಲ್ಲಿ ಚೆಕ್ ಮಾಡೋಕ್ಕೆ ಹೋದರೆ ಇಲ್ಲಿ ಸೇವ್ ವಿಡಿಯೋ ಅಂತ ಐತೆ. ಫೈನ್ ಸಪೋರ್ಟ್ ಆರ್ ರಿಪೋರ್ಟ್ ವಿಡಿಯೋ ಕಾಪಿ ಲಿಂಕ್ ಅಂತ ಇರುತ್ತೆ. ಸೊ ಇಷ್ಟೊಂದು ವಿಡಿಯೋ, ಇದು ಸೇವ್ ವಿಡಿಯೋ ಅಂತ ಇರುತ್ತಲ್ಲ, ಇದನ್ನು ನೀವು ಆಫ್ಲೈನಲ್ಲಿ ನೆಟ್ ಇಲ್ಲದೆ ಇರೋ ಟೈಮಲ್ಲಿ ನೀವು ಇದನ್ನು ನೋಡ್ಕೋಬೋದಾಗಿದೆ. ಯಾವುದೇ ರೀತಿ ಗ್ಯಾಲರಿಯಲ್ಲಿ ಸೇವ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಕೋಬೇಕಾಗಿದೆ ಅಂದರೆ, ನಿಮಗೆ ಯಾವುದು ವಿಡಿಯೋ ಇಷ್ಟ ಆಗಿರುತ್ತಲ್ಲ ಆ ವಿಡಿಯೋ ಕಾಪಿ ಲಿಂಕ್ ಇರುತ್ತಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಲಿಂಕ್ ಕಾಪಿಡ್ ಅಂತ ಬರುತ್ತೆ. ನಿಮ್ಗೆ ಯಾವುದು ವಿಡಿಯೋ ಇಷ್ಟ ಆಗಿರುತ್ತೆ, ಈಗ ಇಲ್ಲಿ ಎಷ್ಟೊಂದು ವೀಡಿಯೋಸ್ನ ಬರುತ್ತೆ, ನಿಮ್ಮ ಗ್ಯಾಲರಿಯಲ್ಲಿ ನೀವು ಸೇವ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ಕೋಬೋದು. ಈಗ ಇದನ್ನು ನಾವು ಡೈರೆಕ್ಟಾಗಿ ಶೇರ್ ಮಾಡೋಕ್ಕೆ ಹೋದರೆ ಲಿಂಕ್ ಮಾತ್ರ ಹೋಗುತ್ತೆ. ಈಗ ವಿಡಿಯೋನೇ ನೀವು ಶೇರ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ರೀತಿನ ಫಾಲೋ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವೇನು ಮಾಡ್ಕೋಬೇಕಾಗಿದೆ ಅಂದರೆ, ಇಲ್ಲಿ ಲಿಂಕನ್ನು ನೀವು ಕಾಪಿ ಮಾಡಿಕೊಂಡು ನೆಕ್ಸ್ಟು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ fbdown.net ಈ ವೆಬ್ ಪೇಜ್ನ ಸರ್ಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. fbdown.netನ ನೀವು ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಂಟರ್ ಫೇಸ್ಬುಕ್ ವಿಡಿಯೋ ಲಿಂಕ್ ಅಂತ ಇದೆಯಲ್ಲ, ಅದನ್ನು ಇಲ್ಲಿ ನೀವು ಪೇಸ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇಂಟರ್ಫೇಸ್